ಭೀಷ್ಮಪಥ ವರದಿಗೆ ತಕ್ಷಣ ಸ್ಪಂದಿಸಿದ ರಾಷ್ಟ್ರೀಯ ಹೆದ್ದಾರಿಯ ಇಲಾಖಾ ಅಧಿಕಾರಿಗಳು. ಕೇವಲ 3 ದಿನಗಳ ಹಿಂದೆ ಗೌರಿಕೆರೆಯಲ್ಲಿ ರಸ್ತೆ ಕುಸಿತದಿಂದ ಅನಾಹುತ ಆಗುವ ಬಗ್ಗೆ ವರದಿಯನ್ನು ಭೀಷ್ಮಪಥದಿಂದ ಮಾಡಲಾಗಿತ್ತು. ತಕ್ಷಣ ಎಚ್ಚೆತ್ತ ರಾಷ್ಟ್ರೀಯ ಹೆದ್ದಾರಿಯ ಇಲಾಖಾ ಅಧಿಕಾರಿಗಳು ಈ ದಿನ ಬೆಳಗ್ಗೆ ತಾತ್ಕಾಲಿಕವಾಗಿ ರಸ್ತೆ ಕುಸಿತದಿಂದ ಏನು ತೊಂದರೆಯಾಗದ ರೀತಿಯಲ್ಲಿ ರಸ್ತೆ ಕುಸಿತವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದು ಕಾರ್ಯ ನಿಜಕ್ಕೂ ಶ್ಲಾಘನೀಯ. ರಾಷ್ಟ್ರೀಯ ಹೆದ್ದಾರಿಯ ಇಲಾಖೆಯ ಅಧಿಕಾರಿಗಳಿಗೆ ನಿಜವಾಗಿಯೂ ಭೀಷ್ಮಪಥ ವರದಿಯ ಪರವಾಗಿ ವಂದನೆಗಳನ್ನು, ಕೃತಜ್ಞತೆಗಳನ್ನು ಅರ್ಪಿಸೋಣ. ಮಳೆಗಾಲ ಹೆಚ್ಚಿರುವುದರಿಂದ ಈಗ ತಾತ್ಕಾಲಿಕವಾದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಮಳೆಗಾಲ ನಿಂತ ನಂತರ ತಕ್ಷಣ ಈ ಸಮಸ್ಯೆಯನ್ನು ಶಾಶ್ವತವಾಗಿ ಪರಿಹಾರ ಮಾಡುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗುತ್ತೇವೆ ಎಂದು ತಿಳಿಸಿರುತ್ತಾರೆ. ಗೌರಿಕೆರೆಯ ಸಮಸ್ಯೆಯನ್ನು ಅರಿತ ರಾಷ್ಟ್ರೀಯ ಹೆದ್ದಾರಿಯ ಅಧಿಕಾರಿಗಳು ತಕ್ಷಣ ಕಾರ್ಯಪ್ರವೃತ್ತರಾಗಿರೋದನ್ನು ನಾವು ನೋಡ್ತಾ ಇದ್ದೇವೆ. ಈಗಾಗಲೇ ಇಲ್ಲಿ ಯಾವುದೇ ರೀತಿಯ ಅನಾಹುತಗಳು ಸಂಭವಿಸಬಾರದೆನ್ನೋ ಉದ್ದೇಶದಿಂದ ಮಳೆಗಾಲ ಇರೋದನ್ನ ಇದಕ್ಕೆ ತುರ್ತು ಅವಶ್ಯಕತೆಗೆ ಏನು ಅನುಕೂಲ ಆಗಬೇಕು ಅಷ್ಟು ಕೆಲಸವನ್ನು ಮಾಡಿದ್ದಾರೆ. ನಿಜವಾಗಿ ರಾಷ್ಟ್ರೀಯ ಇಲಾಖೆಯ ಹೆದ್ದಾರಿಯ ಇಲಾಖಾ ಅಧಿಕಾರಿಗಳಿಗೆ ಕೃತಜ್ಞರು. ಈಗ ಇದೇನು ಸಮಸ್ಯೆ ಆಗಲ್ವಲ್ಲ? ಸಿಂಕ್ ಆಗಲ್ಲ ಮತ್ತೆ ಟೆಂಪ್ರರಿ ಲೋಡ್ ಗಾಡಿ ಹೋದ್ರೆ ಈಗ ಮಳೆಗಾಲದಲ್ಲಿ ಏನು ಮಾಡೋಕ್ಕಾಗಲ್ಲ. ಇದು ಟೆಂಪ್ರರಿ ಸಿಂಕ್ ಆಗಬಾರ್ದಂತ. ಮತ್ತೆ ಮಳೆಗಾಲ ಕಡಿಮೆ ಆಗುತ್ತಲ್ಲ ಏನು ಮಾಡಬೇಕು ಈಗ ಇದು ಟೆಂಪ್ರರಿ